ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಒಂದು 15 ದಿನ ಆಯಿತು ನಾನು ವಿಡಿಯೋ ಮಾಡಿ. ಯಾವ ವಿಡಿಯೋನೂ ನನಗೆ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಒಂದು ವಾರ ಮೇಲಾಗಿ ಹೋಗಿತ್ತು, ವೈರಲ್ ಫೀವರ್ ಆಗಿಬಿಟ್ಟು. ಅದಕ್ಕೋಸ್ಕರ ಬರೀ ಹಾಸ್ಪಿಟ್ಲ್ ಓಡಾಡಿಕೊಂಡು ಯಾವ ವೀಡಿಯೋಸ್ ಆಗಲಿ ಏನೂ ಮಾಡಲಿಲ್ಲ. ಬರೀ ಲೈವ್ ಮಾತ್ರ ಅಟೆಂಡ್ ಮಾಡಿದ್ದು. ಸೊ ಇವತ್ತು ಭಾನುವಾರ. ಸೊ ಹಬ್ಬಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅಕ್ಕ ಒಂದು ವಾರದಿಂದನೇ ಫೋನ್ ಮಾಡಿ ಬನ್ನಿ ಬನ್ನಿ ಅಂತಂದು ಹೇಳ್ಬಿಟ್ಟು ತುಂಬಾ ಫೋರ್ಸ್ ಮಾಡಿದರು. ಅದಕ್ಕೋಸ್ಕರ ಹೋಗ್ಬರೋಣ ಅಂತಂದು ಹೇಳ್ಬಿಟ್ಟು ಹೊರಟಿದ್ದೀನಿ. ಇವಾಗ ಹೋಗಬೇಕು, ಅವ್ರ ಮನೆ ಹತ್ರ ಹೋಗಿ ಆಮೇಲೆ ಹೋಗಬೇಕು. ನಾನು ಬೇಡ ಅಂತಲೇ ಅಂದ್ಕೊಂಡಿದ್ದು. ಬಟ್ ಅಷ್ಟೊಂದೆಲ್ಲ ಫೋರ್ಸ್ ಮಾಡಿ ಕರೆದ್ರು, ಮತ್ತು ಅವ್ರಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ. ಹೋಗಿಲ್ಲ. ಯಾಕೆಂದರೆ ಒಂದು ವಾರ ಮುಂಚೆನೇ ನಮ್ಗೆ ಹೇಳಿದ್ರು ಅವರು ಬಾ ಅಂತಂದು ಹೇಳ್ಬಿಟ್ಟು. ಬಟ್ ನನಗೆ ಹುಷಾರಿಲ್ವಲ್ಲ, ಏನಕ್ಕೆ ಹೋಗೋಣ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ಟು ಸುಮ್ಮನೆ ಯಾಕೆ ಬೇಜಾರು ಮಾಡೋದು, ಹಂಗೆ 1-2 ಅವರ್ ತಾನೇ ಹೋಗಿ ಬಂದುಬಿಡೋಣ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಇವಾಗ ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು. ಸೊ ವೀಡಿಯೋಸ್ ಕಂಟಿನ್ಯೂ ಆಗಿ ಹಾಕೋಕ್ಕೆ ಆಗ್ತಿಲ್ಲ. ಅವತ್ತಿಂದ ಅನ್ಕೊತಾ ಇದ್ದೀನಿ ವೀಡಿಯೋ. ಫೀವರ್ ಕೂಡ ಕಮ್ಮಿ ಆಗಿರಲಿಲ್ಲ, ಜೊತೆಗೆ ಕೆಮ್ಮು ಬೇರೆ. ಒಂದು ವಾರದಿಂದನೂ ಹೇಳ್ತಾನೆ ಇದ್ರಲ್ವ, ಅದಕ್ಕೋಸ್ಕರ ಹೊರಟಿದ್ದೀನಿ. ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ಅವಾಗೂ ಸ್ವಲ್ಪ ಕಾಫಿ ಮಾಡಿಕೊಟ್ಟು ಹೊರಡೋಣ ಅಂತ. ಇವತ್ತು ಭಾನುವಾರ ಎದ್ಬಿಟ್ಟು ರೆಡಿ ಆದೆ ಹೋಗಿ ಬರೋಣ ಅಂತ. ಆಲ್ರೆಡಿ ಸಾಂಬಾರು ಮಾಡಿಟ್ಟಿದ್ದೀನಿ. ಇವಾಗ ಸೊಪ್ಪು ಸಾರು ಮಾಡಿಟ್ಟಿದ್ದೀನಿ ನೈಟು. ಇವಾಗ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಕಾಫಿ ಮಾಡಿಕೊಡ್ತೀನಿ ಅವಂಗೆ. ನಾನು ಕೂಡ ಕಾಫಿ ಕುಡ್ಕೊಂಡು ಹೋಗಬೇಕು. ಸೊ ತುಂಬ ಕೆಮ್ಮು ಮತ್ತು ಗಂಟ್ಲು ನೋವು, ತುಂಬ ಕೆಮ್ಮಿರೋದ್ರಿಂದ, ಜೊತೆ ಫೀವರ್ ಆಗಿರೋದ್ರಿಂದ, ವಾತಾವರಣ ಬೇರೆ ಸರಿ ಇಲ್ಲ ಅಲ್ವಾ, ಮಳೆ ಬೇರೆ. ಅದಕ್ಕೋಸ್ಕರನೇ ಒಂದು 15 ದಿನ ಆಯಿತು ಫ್ರೆಂಡ್ಸ್ ನಾನು ವೀಡಿಯೋ ಮಾಡಿ. ಒಂದು ವೀಡಿಯೋ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಬರೀ ಮಲ್ಕೊಳ್ಳೋದು, ಮನೆ ಕೆಲಸ, ಆಮೇಲೆ ಕೆಲಸ ಬೇರೆ ಮಾಡಿಕೊಂಡು ಮೈಕೈ ನೋಗೋದಕ್ಕೂ ಎದ್ದೇ ಇರಲಿಲ್ಲ ನಾನು ಸರಿಯಾಗಿ. ಅಂದರೆ ಮಾತಾಡೋಕೆ ಹೋದ್ರೇ ಜಾಸ್ತಿ ಕೆಮ್ಮು ಸ್ಟಾರ್ಟ್ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಯಾವ ವೀಡಿಯೋಸು ಬೇಡ ಏನು ಬೇಡ ಅಂತಂದು ಹೇಳ್ಬಿಟ್ಟು ಬರೀ ಲೈವ್ ಮಾತ್ರ ಮಾಡ್ತಾಯಿದ್ದೆ. ವೀಡಿಯೋಸ್ಗಳು ಹಾಕಿಲ್ಲ ನಾನು. ಮ್ಯೂಸಿಕ್ ಬೇರೆ ಬರ್ತಾಯಿದೆ, ಈ ಕಡೆ ಸೌಂಡ್ ಇದೆಯಲ್ಲ, ಸೊ ಮ್ಯೂಸಿಕ್ ಬೇರೆ ಬರ್ತಾಯಿದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ತೋರಿಸ್ತೀನಿ ಫ್ರೆಂಡ್ಸ್, ನಾನು ಎಲ್ಲ ಹೋಗ್ತಿದ್ದೀನಿ ಏನು ಅಂತ ಖಂಡಿತ ತೋರಿಸ್ತೀನಿ ನಾನು. ಯಾರ್ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ, ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾವು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್, ನನಗೆ ರಾಮನಗರದಲ್ಲಿ ಕಾವೇರಿ ಅಕ್ಕವ್ರ ಮನೆಯಲ್ಲಿ ಹಬ್ಬ ಇತ್ತು. ಮೈಸೂರು ಚಾಮುಂಡೇಶ್ವರಿ ಹಬ್ಬ ಮಾಡ್ತಾರೆ ಅವರು. ತುಂಬ ದಿನದಿಂದ ಹೇಳ್ತಾನೆ ಇದ್ದರು, ಅಕ್ಕ ಬನ್ನಿ ಬನ್ನಿ ಅಂತಂದು ಹೇಳ್ಬಿಟ್ಟು. ಬಟ್ ನನಗೆ ಹುಷಾರಿರಲಿಲ್ಲ, ಬೇಡ ಹೋಗೋದು ಅಂತಂದು ಹೇಳ್ಬಿಟ್ಟು ನಾನು ಬೇಡ ಅಂದ್ಕೊಂಡಿದ್ದು. ಬಟ್ 1-2-3 ಅವರ್ ಆಗುತ್ತೆ ಅಷ್ಟೇ, ಹೋಗಿ ಬಂದುಬಿಡೋಣ ಅಂತಂದೇಳಿ ಹೊರಟಿದ್ವಿ. ಅವ್ರಿಗೂ ಬೇಜಾರಾಗೋದು ಬೇಡ ಅನ್ನೋ ಕಾರಣಕ್ಕೆ ಎಲ್ಲರೂ ಅಂದರೆ ಒಂದು 15-20 ಜನ ಮೇಲಿದ್ದೀವಿ. ಸೊ ಎಲ್ಲರೂ ಹೋಗೋಣ ಅಂತಂದು ಹೇಳ್ಬಿಟ್ಟು ಹೊರಟಿದ್ದೀವಿ. ಇದು ವಿಡಿಯೋ ಒಂದು ವಾರ ಆಯಿತು ಫ್ರೆಂಡ್ಸ್ ನಾನು ಹೋಗಿ ಬಂದು. ಬಟ್ ನನಗೆ ಟೈಮ್ ಇರಲಿಲ್ಲ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಹುಷಾರಿಲ್ದಿದ್ದರಿಂದ ನಾನು ಯಾವುದ್ರದ್ದು ಎಡಿಟಿಂಗ್ ಆಗಲಿ ಇದಾಗಲಿ ನಾನು ನೋಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ವೀಡಿಯೋಸ್ ಎಲ್ಲ ಲೇಟಾಗಿ ಹಾಕ್ತಾಯಿದ್ದೀನಿ. ಸಾರಿ. ಬಟ್ ನಂಗೆ ಟೈಮ್ ಇರೋವಾಗ ಒಂದೊಂದನ್ನು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಇದ್ರ ಮುಂದಿನ ವೀಡಿಯೋ ಕೂಡ ಬರುತ್ತೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ. ಅದಕ್ಕೆ ಅಕ್ಕ ಒಂದು ವಾರದ ಮುಂಚೆಯಿಂದನೂ ಹೇಳ್ತಾನೆ ಇದ್ದರು ಬಾ ಅಂತಂದು ಹೇಳ್ಬಿಟ್ಟು. ಬಟ್ ಹುಷಾರಿಲ್ಲದೆ ಇದ್ದಿದ್ದರಿಂದ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ 1-2-3 ಅವರ್ ಆಗುತ್ತೆ ಅಲ್ವಾ, ಅದಕ್ಕೆ ಸರಿ ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅದಕ್ಕಿಂತ ಮುಂಚೆ ಅವಂಗೆಲ್ಲ ಸ್ವಲ್ಪ ಟೀ ಮಾಡಿಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಆಯಿತು ಕಾಫಿ.
ಅವು ಸೋಸ್ಕೊಡ್ಬೇಕು ಇವಾಗ. ಟೀ ಮಾಡಿಕೊಡ್ತೀನಿ ಅವುಗೆ, ಯಾಕಂದರೆ ಅಲ್ಲೇ ಇದು ಮಾಡಿ ಇಟ್ಟಿದ್ದೀನಿ. ಸೊ ಫ್ಲಾಸ್ಕಿಗೆ ಹಾಕಿಟ್ರೆ ಮತ್ತೆ ಮಧ್ಯಾಹ್ನಕ್ಕೊಂದ್ಸರಿ ಕುಡ್ಕೊತಾರೆ ಅಂತ ಮಾಡ್ಕೊಳಕ್ಕಾಗಲ್ವಲ್ಲ ಅವುಗೆ, ಅದಕ್ಕೆ ಸ್ವಲ್ಪ ಫ್ಲಾಸ್ಕಿಗೆ ಹಾಕಿಟ್ಟೋಗೋಣ ಅಂತಂದು ಹೇಳ್ಬಿಟ್ಟು. ನನ್ನ ಮಗಂಗೂ ರಜೆ ಇವತ್ತು, ಮನೆಯಾಗಿದ್ದಾನ, ಅವನಿಗೂ ಹುಷಾರಿಲ್ಲ. ಎಲ್ಲರೂ ಆಲ್ಮೋಸ್ಟ್ ನಮ್ಮ ಮನೇಲಿ ಮಲ್ಕೊಂಡಿರೋದು. ನಮ್ಮ ಅವ್ವನೂ ಕೆಮ್ಮು, ನಮ್ಮ ಯಜಮಾನ್ರಿಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ. ಎಲ್ಲರೂ 4 ಜನನೂ ಒಂದೇ ಸರಿನೇ ಮಲ್ಕೊಂಡ್ಬಿಟ್ಟಿದ್ವಿ ನಾವು. ಆ ಥರ ಆಗಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಬಟ್ ನನಗೆ ಸ್ವಲ್ಪ ಕೆಮ್ಮಿದೆ, ನನ್ನ ಮಗುಗೂ ನನಗೂ. ನಮ್ಮ ಮನೆಯವ್ರಿಗೂ ನಮ್ಮ ಅವ್ವಗೂ ಸ್ವಲ್ಪ ಆರಾಮಾಯಿತು, ಬಟ್ ನನಗೂ ನನ್ನ ಮಗನಿಗೂ ಸ್ವಲ್ಪ ಕೆಮ್ಮು ಕಡಿಮೆ ಆಗ್ತಿಲ್ಲ. ಇನ್ನೊಂದು ಫೀವರ್ ಎಲ್ಲ ಕಮ್ಮಿ ಆಯಿತು, ಬಟ್ ಅಂದರೆ ಬಂದರೆ ಹೋಗೋದೇ ಇಲ್ಲ ಬೇಗ. ಒಂದು 15 ದಿನ ಬೇಕು ಅದು ಕೆಮ್ಮು ಕಮ್ಮಿ ಆಗೋಕ್ಕೆ. ಒಂದು 15 ದಿನ ಆಯಿತು ಇವಾಗ ಸ್ಟಾರ್ಟ್ ಆಗಿ, ನನಗೆ ಇನ್ನೂ ಕಮ್ಮಿ ಆಗ್ತಿಲ್ಲ. ಚಿನ್ನು, ನೀನು ಟೀ ಸಾಸಕ್ಕ ಚಿನ್ನು? ಟೀ ಸಾಸ ನಿನಗೆ? ಬಾ. ಸೊ ಟೀ ಆಯಿತು, ರೆಡಿ ಆಯ್ತು. ಇವಾಗ ಸೋಸ್ಕೊಡ್ತೀನಿ ಅವು. ಆಮೇಲೆ ಸ್ವಲ್ಪ ಅನ್ನ ಮಾಡ್ಕೊಳ್ರಿ ಚಿನ್ನು. ಸಾಂಬಾರು ಒಂದೇ ಮಾಡಿರೋದು, ಅನ್ನ ಮಾಡಿಲ್ಲ ನಾನು. ನನ್ನ ಮಗ ಆಮೇಲೆ ಮಾಡ್ಕೊಂಡ್ಲಿ ಅಂತ. ಸೊ ಟೀ ರೆಡಿ ಆಯಿತು, ಬನ್ನಿ ಟೀ ಕುಡಿಯೋಣ ಎಲ್ಲರೂ. ನನ್ನ ಮಗನಿಗೂ ನಮ್ಮ ಮಗನಿಗೂ ಟೀ ಎಲ್ಲ ರೆಡಿ ಮಾಡಿಕೊಟ್ಟೆ. ಸೊ ಹೋಗಬೇಕು ಇವಾಗ. ಮ್ಯೂಸಿಕ್ ಬೇರೆ ಆನ್ ಮಾಡಿರ್ತಾರೆ ಫ್ರೆಂಡ್ಸ್, ಅದು ಮ್ಯೂಸಿಕ್ ಬಂದರೆ ಕಾಪಿರೈಟ್ ಬರುತ್ತೆ ಅನ್ನೋ ಭಯಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.